ಇದೊಂದು ಲಜ್ಜೆಗೇಡಿ ಸರ್ಕಾರ ಅಲ್ರಿ. 18 ವರ್ಷದಿಂದ ಅವನು ಹೋರಾಟ ಮಾಡ್ಕೊಂಡು ಬಂದು RCBನವರು ಏನೆಲ್ಲ ಮಾಡಿ ಯಾರಿಗೋ ಹೆಸರು ಬಂದ್ಬಿಡ್ತದೆ ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವಾರ ಬಿಟ್ಟು ಮಾಡಿದ್ರೆ ನಿಮ್ಗೆ ಏನಾಗ್ತಾ ಇತ್ತು ಗಂಟು. ಏನೇನು ಮಾಡಬಾರ್ದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಆ ಪಾಪಕ್ಕೆ ಗುರಿಯಾಗಿದ್ದೀರಿ. ನನಗೆ ಭಾರಿ ನೋವಾಗಿದ್ದು ಪೊಲೀಸ್ ಕಮಿಷನರು ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ, ಯಾರು ಹೇಳಿದ್ರು ಕೇಳಲಿಲ್ಲ. ನೀವು ಮಾಡಬೇಕಾಗಿದ್ದು ಸಿದ್ದರಾಮಯ್ಯನವ್ರಿಗೆ ಏನಾದ್ರು ನೈತಿಕತೆ ಇದ್ದರೆ ಅವ್ರು ಮಾಡಬೇಕಾಗಿತ್ತು, ಅವ್ರು ರಾಜೀನಾಮೆ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಯಾರು ನಿಮಗೆ ಕಿವಿ ಕಚ್ಚಿದ್ರು ಇಲ್ಲ ಇಲ್ಲ ಇವತ್ತೇ ಮಾಡಿ ನಾನೇನೇ ಮಾಡಿ ಎಲ್ಲಗಡೆ ಮಾಡಲಿ ಇದೆಲ್ಲ ಮಾಡಿದ್ದೀರಲ್ಲ, ಇದಕ್ಕಿನ್ನ ನಿಮ್ಮ ಅನುಭವ ಎಲ್ಲೋಯ್ತು? ನಿಮ್ಮ ಚಿಂತನೆ ಏನಾಯಿತು? ರಾಜ್ಯದ ಬಗ್ಗೆ ನಿಮ್ಗಿದ್ದಂಥ ಕನ್ಸರ್ನ್ ಏನಾಯಿತು? ಮುಗ್ಧರನ್ನು ಈ ದೇಶಕ್ಕೆ ಎಲ್ಲೋ ಒಂದು ಕಡೆ ಕರ್ನಾಟಕವು ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ತೋರಿಸುವಾಗ ಏನು ಆನಂದದಿಂದ ಬಂದಂಥ ಕುಟುಂಬಗಳಿಗೆ ಶಾಪಗ್ರಸ್ತವಾದಂಥ ಈ ಸರ್ಕಾರ ನಿಜವಾಗ್ಲೂ ಕೂಡ ಅವ್ರಿಗೇನಾದರೂ ಅಲ್ಪ ಸ್ವಲ್ಪ ಇದ್ದಿದ್ರು ಕೂಡ ಇದರ ಹೊಣೆಗೇಡಿತನ ಯಾರು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಇತಿಹಾಸದಲ್ಲಿ ಉಳ್ಕೊಬಿಟ್ರಿ. ಇಂಥ ಕೆಲಸ ನಿಮ್ಮಿಂದ ನಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಟೀಕೆ ಟಿಪ್ಪಣಿಗಳು ಮಾಡೋದು ಸಹಜ, ಆದರೆ ಎಲ್ಲಿಗೋಯ್ತು ನಿಮ್ಮ ಅನುಭವ? ಸಡನ್ನಾಗಿ ಡಿಸಿಷನ್ ತೊಗೊಂಡು ಏನೆಲ್ಲ ಮಾಡಿ ಎಲ್ಲ ಒಂದು ಕಡೆ ಕಣ್ಣೋರ್ಸೋ ಕುತಂತ್ರ ಮಾಡಿ ಒಬ್ಬ ಪೊಲೀಸ್ ಅಧಿಕಾರಿ ದಕ್ಷ ಇದ್ದಂಥವನ್ನ ನೀವು ಕೊಟ್ಟಿರ್ತಕ್ಕಂಥ ಒಂದು ನೋವೇನಿದೆ ಪೊಲೀಸ್ಗೆ ಎಲ್ಲ ಒಳ್ಳೆಯ ಅಧಿಕಾರಿಗಳಿಗೆ ನಿಮ್ಮ ಜೊತೆಲಿ ಹೆಂಗೆ ಕೆಲಸ ಮಾಡಬೇಕು ಅನ್ನುವ ಅನುಮಾನ ಬರ್ತದೆ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಕೂಡ ನಾನು ವಿನಂತಿ ಮಾಡ್ತೀನಿ, ನ್ಯಾಯಾಂಗ ತನಿಖೆ ಮತ್ತೊಂದು ತನಿಖೆ ಮಾಡೋದ್ರಿಂದ ಆ ಕುಟುಂಬಗಳಿಗೆ ನಾವೇನು ಕೊಡೋಕ್ಕಾಗೋದಿಲ್ಲ, ನ್ಯಾಯ ಕೊಡೋಕ್ಕಾಗೋದಿಲ್ಲ. ಈ ಒಂದು ಘಟನೆಯಲ್ಲಿ ಎಲ್ಲ ಒಂದು ಕಡೆ ಸರ್ಕಾರದ ಹೆಸರನ್ನು ಮೇಲ್ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನಿಮ್ಮ ಆತುರದ ಪರಮಾಧಿಕಾರ ಏನಿದೆ ಇದು ನಿಮಗೆ ಕೊಡ್ಲಿ ಪೆಟ್ಟಾಗಿದೆ. ಇದನ್ನು ನಾವು ಖಂಡಿಸೋದು ಅಲ್ದಿರ ಪ್ರಾಯಶಃ ಇಂಥ ಘಟನೆ ಯಾವುದಕ್ಕೋ ಯಾವುದೋ ಹೋಲಿಕೆ ಕೊಡ್ತೀರಿ, ಯಾವುದಕ್ಕೋ ಇನ್ನೇನೋ ಹೋಲಿಕೆ ಕೊಡ್ತೀರಿ. ಇದು ಯಾವುದೂ ಹೋಲಿಕೆ ಕೊಡುವಂಥದ್ದಲ್ಲ. ಇದು ನೀವು ಮಾಡಿರ್ತಕ್ಕಂಥ ಅಕ್ಷಮ್ಯ ಅಪರಾಧ. ಈ ಅಪರಾಧಕ್ಕೆ ನೀವೇ ಬೆಲೆ ತಟ್ಟೋದು ಒಳ್ಳೆಯದು ಅಂತ ಅನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.